ಬರಕತೈತಿ. ಅಲ್ಲ ಕರಿಯದ ಬಂದು ಕೇರಳ ಗರ್ತಕದಲ್ಲಿ ಆದ್ರ ಲೋಪಂಜಲ ಮಕ್ಕಳ್ರ ನೀವೆಂತ ನಾಚಕಾರಿನಾಗಿರ್ಬೇಕಂತ ಹಲ್ಕಟ್ ಸುಳ ಮಕ್ಕಳ್ರ. ಓ ಶಂಕರ ಮಾತನಾಡಿ ಶಿರಚ್ಛೇದನ ಮಾಡಿಸಿಕೊಳ್ಳಬೇಡ ನನ್ನ ಕೈಯಿಂದ. ಅಂದಿನ ಮಗನೇ, ಈ ಕಿರಾತಕ ಕುಲ ಕೇಸರಿಯನ್ನು ಕೆಳಗಿದ ನಿಮ್ಮ ಕಣ್ಣನ್ನು ಕಿತ್ತಿ ನಮ್ಮ ಹೊಲದಲ್ಲಿ ಮುಚ್ಚಿ ನಮ್ಮ ಅಣ್ಣನ ಚಪ್ಪಲನ್ನು ನಿಮ್ಮ ಮೂವರ ಕೋಳಿ ಮಾಯ ಮಾಡಿ ಹಾಕಿ ಊರಿನ ತುಂಬಾ ಮೆರವಣಿಗೆ ಮಾಡಿಸುತ್ತೇನೆ. ಈ ಗಂಡು ಸಿಂಹ ಇದ್ದ ಪ್ರಯೋಗ ಇಲ್ಲದೆ ನನ್ನ ಮನೆ ಪ್ರಯೋಗ ಮಾಡಿದ ನೀವು ನಿಜ ಸಾಯ್ತಾಡಲ ಮಕ್ಕಳ್ರು. ಸಾಯಿಸುವ ಮಗನ ಶಂಕರ, ನನ್ನ 6 ಮಕ್ಕಳಿಗೆ ಮಧ್ಯ ಮಗನಿ ನೋಡು, ಇದರ ಪ್ರತಿಕಾರ ನಿನ್ನ ಸಂಸಾರ ಸುಳಿದು ಬರೆದ ಬರದಂತೆ 10 ಬಾರಿ ಹೋಗುವಂತೆ ಮಾಡಲಿಲ್ಲ ಎಂದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ಇಲ್ಲಿಯವರೆಗೂ ಇಂದಲ್ಲ ನಾಳೆ ನಿನ್ನ ಅತ್ತಿಗೆ ನಮ್ಮ ಅರಮನೆಯ ಅರಗಿಣಿಯಾಗಿ ಮಾಡಿಕೊಳ್ಳುತ್ತೇನೆ ಅನ್ನೋದು ನೀನು ನಿನ್ನ ಪದರದಲ್ಲಿ ಕಟ್ಟಿ ತಿರುಗು ಮಗನೇ. ಮಗನೇ, ದೊಡ್ಡ ಸ್ಥಾನದ ಬೇರು ನಿನ್ನಲ್ಲಿದ್ದರೆ, ನಿಮ್ಮಪ್ಪನ ರಕ್ತಗೆ ಹುಟ್ಟಿದ್ದರೆ, ನಿನ್ನ ಮುಖದ ಮೇಲೆ ಕೆಂಪೆ ಗೌಡಲು ಬಿಚ್ಚ ಚಿಗಿರಿದ್ದು ನಿಜವಾದರೆ ನನ್ನ ಅತ್ತಿಗೆಯನ್ನು ಹುಟ್ಟಿರೋದೇ ಆಗ ನೀನೊಬ್ಬ ಗಂಡಸೆಂದು ಕರೆಯುತ್ತೇನೆ. ಈ ಸಿಂಪಲ್ಲಾಗಿರುವಾಗ 4-6 ಜನರನ್ನು ಕರೆದುಕೊಂಡು ಬಂದು ಊರಿನ ಜನರಿಗೆ ನಂಜಿನ ಊಟ ಬಡಿಸದಂತೆ ನನ್ನ ಬರೆಯ ಬಂದು ನಂಜಿನ ಊಟ ಬಡಿಸಲು ಬಂದರೆ ಬಾಯಲ್ಲಿ ಮುಂಡ ಇಟ್ಟೊಳ್ಳುತ್ತಾರೆ ಮಗರೇ. ಎಚ್ಚರವಿರಲಿ. ಸಿಕ್ಕತೆ ಹಾಲು ಕುಡಿದು ಕೊಬ್ಬಿಲ್ತ ಈ ಪುರುಷ ಸಿಂಹಕ್ಕೆ ನೀವು ಹೋಗಲಿ ಮಾತು ನಿನ್ನ ಕೂತಲು ಕೂಡ ಅಲ್ಲಾಡುದಿಲ್ಲ ಎಂದು ತಿಳಿ. ಏಕೆಂದರೆ ನನ್ನ ಅತ್ತಿಗೆ ಕೈ ತೂತಿಯಿಂದ ಬಲ ಗಟ್ಟಿಯಾಗಿದೆ. ನಿಮ್ಮಂತ ಬಂಡರ ಮಕ್ಕಳನ್ನು ಮೆಟ್ಟಿ ಸಾಯಿಸಿದೆ ನನ್ನ ಬಲವಾದ ಛಲ. ಎಷ್ಟೊಂದು ಸಕ್ಕಿನಿಂದ ಮಾತನಾಡುವೆಯಾ? ಈ ಸಿರಿವಂತ ಸುಬೇದಾರನಿಗೆ ಸಿಕ್ಕಂತೆ ಮಾತನಾಡಿದೆಯಲ್ಲ, ಮೈ ಮೇಲೆ ಜೀವದ ಭಯವಿಟ್ಟು ತಿರುಗಬೇಕು ನೀನಿನ್ನು ಈ ಊರಲ್ಲಿ. ನಮ್ಮ ಎದುರು ನಿಂತು ಒಬ್ಬರು ಮಾತನಾಡ್ತಿಲ್ಲ. ಯಾಕೊಚ್ಚಿಕ್ಕೊಂದು ಕುನ್ನಿ ನೀನು ಇಷ್ಟೊಂದು ಮಾತನಾಡುವೆಯಾ? ಹೇಗಂತ್ರಿ ಬಾ ಹೋಗೋಣ. ತಿರ್ಗಾ ಈ ಮನೆಗೆ ಬರಬೇಕಾ? ಗುಂಡು ತುಂಬಿದ ಬಂದುಕ ಹೊತ್ತು ತಂದು ಸರ್ವನಾಶ ಮಾಡೋಣ ಇವರ ವಂಶವನ್ನು. ಮಾಡಿದ್ರೆ ಆಯ್ತು, ಮೊದಲ ಕೆಲಸ ಬಿಡುವೆ ಬಿಟ್ಟದ್ದೇ ಮಾಡೋಣ. ಏ ಶಂಕರ, ಹೇಳಿದ್ದು ನೆನಪಿರಲಿ. ತಮ್ಮ, ಇದೇನು ಮಾಡಿಬಿಟ್ಟಪ್ಪ ನೀನು? ಅವರು ಕೆಟ್ಟ ಕಟಕರು. ಅವರು ಅಂದ್ರೆ ಇಡೀ ಊರೇ ತಲೆಬಾಗಿ ನಡೆಯುವಾಗ ನೀವ್ಯಾಕಪ್ಪ ಅವರನ್ನು ತಡೆಕೆ ಹೋದೆ? ಅವರು ಏನ್ ಮಾಡ್ತಾರೋ ಏನು? ಒಂದು ಮಾತು ಅಂತಿದ್ದು ನೀ ಸುಮ್ಮನೆ ಇರಬೇಕಾಗಿತ್ತು. ಹೌದಪ್ಪ, ನಿನ್ನ ಅತ್ತಿಗೆ ಶೀಲದ ಬಗ್ಗೆ ಕೀಳಾಗಿ ಮಾತನಾಡಿದ್ರೆ ಏನಾಯ್ತು? ಹಾಗಂತ ಅವನು ಮಾತಾಡಿದ ಮಾತ್ರಕ್ಕೆ ನಿನ್ನ ಅತ್ತಿಗೆ ಅಪವಿತ್ರಳಾಗಲು ಆ ನಿನ್ನ ತಾಯಿ ನೋಡು, ಅವರು ಮಹಾರಾಕ್ಷಸರು, ಶ್ರೀಮಂತರು ಕೂಡ. ಅವ್ರು ಏನ್ ಮಾಡ್ತಾರೆ ಏನೋ ನನಗೊಂದು ತಿಳಿತಾ ಇಲ್ಲ. ಅದಕ್ಕೆ ನೀವೇನು ಹೆದರಬೇಡಿ. ಏರಿಯಾಗಿ ತಟ್ಟಿಕೊಳ್ಳಲು ನಾನೇ ಸಾಧ್ಯನಲ್ಲ. ಈ ಭಾರತದ ಬೀರ ಪುರುಷರಿಗೆ ಅದೆಷ್ಟೋ ಕಷ್ಟಗಳ ಬಂದಿದ್ದು ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಇಂಥ ಶ್ರೀಮಂತರ ಆಟ 1000 ಸಾಲ ಗೋಸೆ ಹಿಡಿದು ಕಿಡಿ ಈ ನಿನ್ನ ಮಗನೆಂದು ಬರಬೇಡ ತಾಯಿ. ಅಣ್ಣ, ನೀವೇನು ಹೆದರಬೇಡಿ. ಅದಕ್ಕೆನ್ನು ಒಳಗೆ ಕರೆದುಕೊಂಡು ಹೋಗಿ. ತಮ್ಮ, ನಿನಗೆ ಕೈ ಮುಗಿದು ಹೇಳುತ್ತೇನೆ, ಎಲ್ಲಿಗೂ ಹೋಗಬೇಡಪ್ಪ. ಅದಕ್ಕೆ ಅಣ್ಣನನ್ನು ಒಳಗೆ ಕರೆದುಕೊಂಡು ಹೋಗಿ. ಹರಿ, ನಡಿ ಹೋಗೋಣ. ಹೇಳಲೇ ಗೌಡ,
ನಿನ್ನ ನಾಯಕರಿಗೆ ಸಿದ್ದಾಪಗರೆ ಮಹಾಸ್ವಾದಿಯಾದ ರಣಹತ್ಯೆ ಮೇಲೆ ಕೆಟ್ಟ ಕಲ್ಲಿಟ್ಟು ನಿನ್ನನ್ನು ಈ ಲೋಕದಿಂದ ಲೋಕಕ್ಕೆ ಕಲಿಸುವ ಕಾಲ ಬಂದತ್ತಾಯ್ತು. ತಾಳು ಮಗಳೇ ತಾಳು, ಈಗಲೇ ನಿನ್ನಲ್ಲಿ ಬರುತ್ತೇನೆ. ಈ ಹಣದೊಡ್ಡ ಸ್ವಲ್ಪ ಇಕ್ಕಾದಿರ ಕೈ ಇಟ್ಟರೆ ತೀರಿತು. ಸ್ಮಶಾನವಾಗುವುದು ಆನಿಲ್ಲ ರಾಜಧಾನಿ. ಯಾತಕ ಬೇರೆ